ಹಿಜ್ಬುಲ್ಲಾ ಮೇಲೆ ಇಸ್ರೇಲ್ ತನ್ನ ದಾಳಿನ ಮುಂದುವರಿಸಿದೆ ಲೆಬನಾನ್ನಲ್ಲಿ. ಕಣ್ ಕಡೆಲ್ಲ ಹೊಡಿತಿದ್ದಾರೆ, ಹಿಡ್ಕೊಂಡೆಲ್ಲ ಸಿಕ್ಕಿದ ಕಡೆ ಸಾವಿರಾರು ಜನ ಸತ್ತಿದ್ದಾರೆ, ಇನ್ನೊಂದು 500 ಜನ ಆ್ಯಡ್ ಆಗಿದ್ದಾರೆ ಅಷ್ಟೇ. ಪಾಕಿಸ್ತಾನದ ಪ್ರಧಾನಿ ಮಾತ್ರ ಹೊಸ ಸೂಟ್ ತೊಗೊಂಡ್ರಂತೆ. ತೊಗೊಂಡ ತಕ್ಷಣ ಅದನ್ನು ಹಾಕ್ಕೊಂಡು ಭಿಕ್ಷುಕ ಪಾತ್ರೆ, ಒಂದು ಹಳೆ ಪಾತ್ರೆ ಹೊಸದಿಲ್ಲ, ಯಾಕಂದರೆ ಹಳೆ ಪಾತ್ರೆ ಇದ್ದರೆ ಭಿಕ್ಷೆ ಜಾಸ್ತಿ ಬೀಳ್ಬೋದು. ತೊಗೊಂಡೀಗ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ. ಕಚ್ಚಾ ತೈಲದ ಬೆಲೆ ಈಗಾಗಲೇ $100 $104 ಬಂದು ಕೂತ್ಕೊಂಡಿದೆ. ಕುಡ್ ಬಿ ಅನ್ನೋದರ $5-6 ಆಗ್ಬೋದು ಅಂತಿದ್ದಾರೆ. ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ. ಭಾರತ ಇದನ್ನು ತಡ್ಕೊಳತ್ತಾ? ನೋ ಐಡಿಯಾ. ಪೆಟ್ರೋಲ್ ಮತ್ತು ಡೀಸೆಲ್ ವಿಚಾರದಲ್ಲಿ ಒಂದು 15-20 ದಿನ ತಡೀಬೋದು ಅಂತ ಕಾಣಿಸ್ತಾ ಇದೆ ನಮ್ಮ ಹತ್ರ ಸಂಗ್ರಹದ ಬ್ಯಾಕಪ್ ಇರೋದ್ರಿಂದ. ಬಟ್ ಆನ್ LPG ಸೈಡ್ ಈಗಲೇ ತಯಾರಿಯಾಗಿ ಜನ ಬೋತ್ ಕಮರ್ಷಿಯಲ್ ಆ್ಯಂಡ್ ಡೊಮೆಸ್ಟಿಕ್ ಎರಡೂ, ಅಂದರೆ ಕಮರ್ಷಿಯಲು ಹೌದು, ಗೃಹ ಬಳಕೆಯೂ ಹೌದು. ಐ ಥಿಂಕ್ ನಿಮ್ಗೆ ಹೊಸ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೆಡಿ ಆಗಲೇಬೇಕು, ಬೇರೆ ದಾರಿ ಇಲ್ಲ. ನಿಮ್ಮ ಕೈಲಾಗಿದ್ದ ರೀತಿಯಲ್ಲಿ ರೆಡಿ ಆಗಬೇಕಷ್ಟೆ. ಬರೀ ಅಷ್ಟಕ್ಕೆ ಯಾವ ಬ್ರಹ್ಮ ಬಂದಿರೋ ಸರ್ಕಾರ ಬಂದರೂ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡ್ತಾಯಿದ್ರು ಅವರು, ಏನು ಮಾಡ್ತಾಯಿದ್ರು ಅಂತ ಬರೀ ಬುರುಡ ಬಿಟ್ಕೊಂಡು ಮಾತಾಡ್ಬೋದು ಅಷ್ಟೇ ಬೇಕಾದ್ರೆ, ಬಟ್ ಏನೂ ಆಗಲ್ಲ ಅದರಿಂದ, ಪ್ರಯೋಜನ ಇಲ್ಲ. ಹಾಗಾಗಿ ತಯಾರಿ ಆಗೋದು ಉತ್ತಮ. ಆನ್ LPG ಸೈಡಲ್ಲಿ ಪೆಟ್ರೋಲ್ ಡೀಸೆಲ್ನಲ್ಲಿ ಒಂದು 15-20 ದಿನ ಇದ್ದಂಗಿದೆ. ಮತ್ತು ರಷ್ಯಾ ಮತ್ತು ವೆನೆಜುವೆಲನ್ ಆಯಿಲ್ ನಮ್ಗೆ ಒಳಕ್ಕೆ ಬರೋ ಹಂಗಿದೆ. ಹಾಗಾಗಿ ವಿ ಮೈಟ್ ಎಸ್ಕೇಪ್ ಅಂತ ಕಾಣುತ್ತೆ ಆ ವಿಚಾರದಲ್ಲಿ. ಬಟ್ ದೊಡ್ಡ ಮಟ್ಟಗಲ್ಲ ಅಲ್ವಾ ಸರ್? ಪೆಟ್ರೋಲ್ ಡೀಸೆಲಲ್ಲಿ ಆಗಲಿಕ್ಕಿಲ್ಲ, LPGಲಿ ಆಗ್ಬೋದು ಅನ್ನಿಸ್ತಿದೆ. ಇದು ಒಂದು ಕಡೆ. ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟ್ರು ಭಿಕ್ಷೆ ತಟ್ಟೆ ಹಿಡ್ಕೊಂಡು ಯಾಕೆ ಹೊರಟಂತೆ ಸೌದಿ ಅಂತ ಅಂದರೆ, UAEಯಿಂದ ಸೌದಿ ಅರೇಬಿಯಾಯಿಂದ ಮತ್ತು ಎಲ್ಲ ಮುಸ್ಲಿಂ ದೇಶ ಯಾರ್ಯಾರು ಶ್ರೀಮಂತರಿದ್ದಾರೆ ಅವರೆಲ್ಲರಿಂದ ಭಿಕ್ಷೆ ತೊಗೊಂಬಂದು ಆಗೋಗಿದೆ ಪಾಕಿಸ್ತಾನ. ಈ ಭಿಕ್ಷಾ ಹಣವನ್ನು ವಾಪಸ್ ಕೊಡೋಕ್ಕೆ ಅವರೆಲ್ಲ ಪುಕಟೆ ಕೊಟ್ಟಿಲ್ಲ, ಆಮೇಲೆ ಕೊಡು ಕಂಡಾಗ ಅಂತಂದ್ಬಿಟ್ಟು ಕೇಳಿದ್ದಾರೆ. ಇವ್ರು ಕೊಡೋಕ್ಕಾಗ್ತಾ ಇಲ್ಲ, ತಾಕತ್ತಿಲ್ಲ. ಪಾಕಿಸ್ತಾನದ ಫಾರಿನ್ ಕರೆನ್ಸಿ ರಿಸರ್ವ್ಸು ಸಮ್ವೇರ್ ಇನ್ ದಿ ರೀಜನ್ ಆಫ್ ಅರೌಂಡ್, ಅಲ್ಲೆಲ್ಲ ಈಚೆ ಆಚೆ ಒಂದು $15-16 ಬಿಲಿಯನ್ ಇದ್ದಂಗಿದೆ, ಅದರ ಮೇಲೆ ಇದ್ದಂಗಿಲ್ಲ ಅದು. ಸೊ ಅವ್ರಿಗೆ ಒಂಚೂರು ಯಾಮಾರ್ಬಿಟ್ರು ದೇಶ ಇದಾಗ್ಬಿಡುತ್ತೆ, ಪಾಪರಾಗ್ಬಿಡುತ್ತೆ. ಹಾಗೆ ಇದೆಲ್ಲ 15-16 ಬಿಲಿಯನ್ ಎಲ್ಲಿಂದ ಬಂತು ಅಂದರೆ, ಇದೆಲ್ಲ ಯಾರ್ಯಾರೋ ಆಯಿತು ಕಷ್ಟಕಾಲಕ್ಕೆ ಇಟ್ಕೊಂಡಿರುವಂಥ ಕೊಟ್ಟಿರೋ ದುಡ್ಡಿದು. ಓಕೆ, ಭಾರತದ ಈಗ ಒಂದು 800 ಬಿಲಿಯನ್ ಇದೆ. ಚೈನಾದು ಒಂದು 2.5-3 ಟ್ರಿಲಿಯನ್ ಇದೆ ರಿಸರ್ವ್ಸ್. ಲೆಕ್ಕ ಹಾಕ್ಕೊಳ್ಳಿ ಹೆಂಗಿದೆ ವ್ಯತ್ಯಾಸಗಳು ಅಂತ. ಹಾಗಾಗಿ ಈಗ ಪಾಕಿಸ್ತಾನಕ್ಕೆ UAE ಏನು ಮಾಡಿದ್ದಾರೆ, ನೀನೊಂದು 3.5 ಬಿಲಿಯನ್ ಕೊಟ್ಟಿದ್ವಲ್ಲಪ್ಪ, ಅದೇನೋ ಆವಾಗ ಮುಂದಕ್ಕೆ ಹಾಕಂತಿದ್ಯಲ್ಲ, ಈಗ ಹಾಕೊಳ್ಳೋಕ್ಕಾಗಲ್ಲ, ಕೊಡ ವಾಪಸ್ಸು ಅಂತಂದಿದ್ದಾರೆ. ಹಾಗಾಗಿ ವಾಪಸ್ ಕೊಡ್ತಾ ಇದ್ದಾರೆ. ಕೊಟ್ಟ ತಕ್ಷಣ ಅವ್ರದ್ದು ರಿಸರ್ವ್ಸ್ ಒಂದು 11 ಬಿಲಿಯನ್ಗೆ ಬಂದು ಕೂತ್ಕೊಂಡ್ಬಿಡುತ್ತದು ಈ ಆಯಿಲ್ ರೇಟ್ ಜಾಸ್ತಿ ಆಗೋದ್ರಿಂದ. ಹಾಗಾಗಿ ಭಾಳ ಕೆಟ್ಟ ಪರಿಸ್ಥಿತಿಗೆ ಬರುತ್ತೆ. ಆಗ ಸೌದಿ ಅರೇಬಿಯಾಗೂ ಕತಾರ್ ಹತ್ರಕ್ಕೂ ಹೋಗ್ಬಿಟ್ಟು ಒಂದು 5 ಬಿಲಿಯನ್ ಸಾಲ ತೊಗೊಂಡಿದ್ದಾರೆ. ಅದರದ್ದು ಒಂಚೂರು ಚಿಲ್ಲರೆ ಉಳ್ಕೊಂಡಿತ್ತಂತೆ, ಅದನ್ನು ಅವರಿಬ್ಬರು ಹೇಳಿದ್ರಂತೆ, ತಟ್ಟೆಗೆ ಹಾಕ್ತೀವಿ ಬಾ ಅಂತ. ಅದಕ್ಕೆ ಹೋಗ್ತಾ ಇದ್ದಾರೆ ಸಾಹೇಬ, ಹೋಗಿ ಆಕರ್ಷಕ ಬರ್ತಾನೆ ತಟ್ಟೆಗೆ. ಆದರೂ ಕೊಬ್ಬು ಮತ್ತು ಪೊಗರು ಮಾತ್ರ ಕಡಿಮೆ ಆಗಿಲ್ಲ. ಎಸ್. ಇನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮನ್ನು ತಾವು ಯೇಸು ಕ್ರಿಸ್ತನಂತೆ ಬಿಂಬಿಸುವ AI ಸೃಷ್ಟಿತ ಚಿತ್ರವೊಂದನ್ನು ಹಂಚಿಕೊಂಡಿದ್ದು, ಈ ಚಿತ್ರಕ್ಕೆ ವ್ಯಾಪಕ ಟೀಕೆಗಳು ವ್ಯಕ್ತವಾಗಿದೆ. ಅನೇಕ ಕ್ರಿಶ್ಚಿಯನ್ ಗುಂಪುಗಳು ಮತ್ತು ಟೀಕಾಕಾರರು ಇದು ಧರ್ಮಕ್ಕೆ ಮಾಡಿದ ಅಪಮಾನ ಅಂತ ಹೇಳ್ತಾ ಇದ್ರೆ, ಟ್ರಂಪ್ ಬೆಂಬಲಿಗರು ಇದನ್ನು ಸಮರ್ಥಿಸಿಕೊಂಡಿದ್ದಾರೆ. ಇನ್ನು 14ನೇ ಪೋಪ್ ಲಿಯೋಗೆ ವಾರ್ನಿಂಗ್ ಮಾಡಿರುವ ಟ್ರಂಪ್, ನೀವು ಪೋಪ್ ಆಗಲು ರಾಜಕಾರಣ ಬಿಟ್ಟು ಧರ್ಮಗುರುವಿನ ಕೆಲಸ ಮಾಡ್ಕೊಂಡಿರಿ. ಇರಾನ್ ಮೇಲಿನ ಅಮೆರಿಕ ಮತ್ತು ಇಸ್ರೇಲ್ ನಡುವಿನ ಯುದ್ಧವನ್ನ ಪೋಪ್ ಲಿಯೋ ಟೀಕೆ ಮಾಡಿದ್ರು. ಯುದ್ಧವು ಯಾವುದೇ ಸಮಸ್ಯೆಗೆ ಪರಿಹಾರ ಅಲ್ಲ, ಇದು ಅನೈತಿಕ ಅಂತ ಅವರು ಹೇಳಿದ್ರು. ಈ ಮಧ್ಯೆ ಟ್ರಂಪ್ ಮಾತಿಗೆ ಮತ್ತೆ ಪ್ರತಿಕ್ರಿಯೆ ಕೊಟ್ಟಿರುವ ಪೋಪ್ ಲಿಯೋ, ತನ್ನ ಮಾತುಗಳಿಗೆ ನಾನು ಬದ್ಧ ಅಂತ ಹೇಳಿದ್ದಾರೆ. ಇರಾನ್ ಅಧ್ಯಕ್ಷ ಪೆಜೆಸ್ಕಿಯಾನ್ ಕೂಡ ಪೋಪ್ ಸರಿಯಾಗೇ ಹೇಳಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಪುಕಟೆ ಸಿಕ್ತು ಬಿಡ್ತಿರ್ತಾರೆ. ನಾಳೆ ಇನ್ನೊಂದು ಪೋಪ್ ಹೇಳಿದ್ರೆ, ಇನ್ನಾದರೂ ಬಿಷಪ್ ಹೇಳಿದ್ರೆ, ಇರಾನ್ ಅಂತ ದೇಶನ ಉಳಿಯಕ್ಕೆ ಬಿಡಬಾರ್ದು, ಹೊಸ್ಕಾಕ್ ಬಿಡಬೇಕು ಅಂದರೆ ಅದು ಸರಿನಾ ಅಂತ ಅವ್ರ ಪರವಾಗಿದ್ರೆ ತಗೋಬಿಡಿ. ಪೋಪ್ ಲಿಯೋ ಬೇಸಿಕಲಿ ದಿ ಫಸ್ಟ್ ಅಮೇರಿಕನ್ ಪೋಪ್. ಅಮೇರಿಕಾಯಿಂದ ಯಾರೂ ಪೋಪ್ ಆಗಿರಲಿಲ್ಲ. ಭಾಳ ವಿಚಿತ್ರ. ಚರ್ಚ್ ಮತ್ತು ಅಮೇರಿಕದ ರಾಜಕಾರಣದ ನಡುವಿನ ಸಂಬಂಧ ಭಾಳ ಮಜಾ ಇದೆ. ಹಿಸ್ಟ್ರಿ ಭಾಳ, ಐ ಹ್ಯಾವ್ ನೋ ಟೈಮ್ ಇಲ್ಲ ಇವತ್ತು ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ. ಆ ಎರಡರ ಮಧ್ಯೆ ಇರುವಂತಹ ಸಂಬಂಧ, ಸಂಘರ್ಷ, ಪ್ರೀತಿ. ಒಂದು ಕಡೆ ಅಮೇರಿಕನ್ಸು ಎಕ್ಸ್ಟ್ರೀಮ್ಲಿ, ಪರ್ಟಿಕ್ಯುಲರ್ಲಿ ಫ್ರಮ್ ದಿ ಕನ್ಸರ್ವೇಟಿವ್ ಸೈಡ್, ವಿಚ್ ಇಸ್ ಪೊಲಿಟಿಕಲಿ ಹೇಳೋದಾದರೆ ರಿಪಬ್ಲಿಕನ್ ಸೈಡಿಂದ ಭಾಳ ಕನ್ಸರ್ವೇಟಿವ್ಸು, ಎಕ್ಸ್ಟ್ರೀಮ್ಲಿ ಗಾಡ್ ಫಿಯರಿಂಗು, ಜೀಸಸ್ಸು, ಕ್ರಿಶ್ಚಿಯಾನಿಟಿನ ಸ್ಪ್ರೆಡ್ಡು, ಮಣ್ಣು ಮಸಿ ಈ ಥರದ್ದೆಲ್ಲ ಇತ್ತು ತುಂಬ. ಇನ್ನೊಂದು ಕಡೆಯಿಂದ ದೇ ಡೋಂಟ್ ಟೇಕ್ ಸೀರಿಯಸ್ಲಿ ಚರ್ಚನ್ನು. ಭಾಳ ವಿಚಿತ್ರವಾದ ರಿಲೇಷನ್ಶಿಪ್ಸು, ಲೈಕ್ ಹೌ
ಈ ಚರ್ಚ್ಗೂ ಚರ್ಚ್ ಆಫ್ ಇಂಗ್ಲೆಂಡು ಈ ಕಡೆಯಿಂದ ಇರುತ್ತೋ ಹಾಗೆ. ಹಾಗಾಗಿ ಕ್ರಿಶ್ಚಿಯಾನಿಟಿ ಲೈಕ್ ಇಸ್ಲಾಂ ಮೇಲ್ನೋಟಕ್ಕೆ ಕ್ರೈಸ್ತ ಅಂದ ಕೂಡಲೇ ಕ್ರೈಸ್ತ ಒಬ್ಬನೇ ಇದ್ದರೂ ಅವನ ಹೆಸರಿನಲ್ಲಿ ಒಡೆದಿದ್ದಾರೆ ಭಾಳ ಜನ. ಇದು ಸಾಕಷ್ಟು ಸಮಸ್ಯೆ ಇಂಟರ್ನಲ್ಲಿ. ಹಾಗೆ ಮುಸ್ಲಿಮಲ್ಲೂ ಇದೆ, ಇನ್ನಿಲ್ಲ ಅಂತಲ್ಲ ಅದು. ಹಾಗೆ ಮುಸ್ಲಿಮಲ್ಲೂ ಇದೆ. ಹಾಗಾಗಿ ಹಿಂದೂಗಳಲ್ಲಿ ಮೂಲದಲ್ಲೇ ನಾವು 100,000 ದೇವರು ಮಾಡ್ಕೊಂಬಿಟ್ಟಿದ್ದೀವಿ ಅಷ್ಟೇ. ಹೌದು, ದಟ್ ಇಸ್ ಆಲ್. ನೀವು ಒಂದು ಮಾಡ್ಕೊಂಡು ಆಮೇಲೆ 1000 ಮಾಡ್ಕೊಳಕ್ಕೆ ಹೋಗಿದ್ದೀವಿ, ನಾವು 1000 ಮಾಡ್ಕೊಂಡು ಒಂದಾಗಕ್ಕೆ ಬರ್ತಾ ಇದ್ದೀವಿ, ಅಷ್ಟೇ ವ್ಯತ್ಯಾಸ. ನೀವು ಒಂದಾಗಿ 100 ಆಗಕ್ಕೆ ಹೋಗ್ತೀರಿ ಫೈಟಿಂಗ್. ಏಯ್ ಶಿಯಾ ಕಣ, ಏಯ್ ಸುನ್ನಿ ಕಣ, ಏಯ್ ಕೆಥಲಿಕ್ಸ್, ಏಯ್ ಪ್ರೊಟೆಸ್ಟೆಂಟ್ಸ ಅನ್ಕೊಂಡು ಜಗಳ ನೀವು ಮಾಡ್ಕೊತೀರಿ. ನಾವು 100 ಮಾಡ್ಕೊಂಡು ಒಂದಾಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ, ಸಮಸ್ತ ಹಿಂದೂ ಅಖಂಡ ಹಿಂದೂ ಅನ್ಕೊಂಡು. ಅದು ಡಿಫ್ರೆನ್ಸ್. ಇದು ವ್ಯತ್ಯಾಸ ಅಷ್ಟೇ ರಿಲಿಜನ್ ಅಂತ. ಪೋಪು ಅಮೆರಿಕನ್ ಪೋಪ್, ಬೇಸಿಕಲಿ ಈಸ್ ಫ್ರಮ್ ಅಮೆರಿಕಾ. ಹಾಗಾಗಿ ಇದೇನೋ ಕಚಪಿಚ ಆದಂಗಿದೆ. ಜನರಲಿ ಪೋಪ್ಗಳು ಯುದ್ಧವನ್ನು ವಿರೋಧಿಸಿದ್ದಾರೆ. ಪೋಪ್ ಲಿಯೋ ಅಲ್ಲ, ಜನರಲಿ ಆಲ್ ಪೋಪ್ಸ್ ಅವರುಗಳು ಯುದ್ಧವನ್ನು ವಿರೋಧ ಮಾಡಿದ್ದಾರೆ. ಯುದ್ಧಕ್ಕೆ ಸಪೋರ್ಟ್ ಮಾಡಿಲ್ಲ ಅಷ್ಟಾಗಿ. ಇವರಲ್ಲಿ ಟೀಕೆ ಮಾಡಿದ್ದಾರೆ, ಸಾಹೇಬ ನಾನೇ ಮಾಡಿದ್ದ ನಿನ್ನ ಯೂಸ್ಲೆಸ್ ಫೆಲ ಅಂತ. ಹೌದು. ಈಗ ರಾಹುಲ್ ಗಾಂಧಿ ಬೆಳಗ್ಗೆ ಸಿದ್ದರಾಮಯ್ಯನವರು ಫೋನ್ ಮಾಡ್ದಂಗೆ, ಸಿದ್ದರಾಮಯ್ಯವ್ರು ಸಿಕ್ಕಾಬಿಟ್ಟು ಏನೇನೋ ಮಾತಾಡ್ತಾ ಇದ್ರೆ, ಯಾರು ನೀನು ಸಿ ಎಂ ಮಾಡಿರೋದು ಯಾರು, ನಾನೇ ವಿರುದ್ಧವಾಗಿ ಮಾತಾಡಬಾರ್ದು ಅಂತ ಹೇಳ್ದಂಗೆ ಅಂತ ಇಟ್ಕೊಳ್ಳಿ. ಎಕ್ಸಾಂಪಲ್ ಹಂಗೆ ಹೇಳಿದ್ದಾರೆ ಅಂತಲ್ಲ, ಸುಮ್ಮನೆ ಇಟ್ಕೊಳ್ಳಿ, ಉದಾಹರಣೆಗೆ ಹೇಳಿರೋದು. ಅರ್ಥ ಆಗೋ ರೀತಿ. ಹಾಂ. ಹಾಗಾಗಿ ಪೋಪನ್ನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಯ್ಕೆ ಮಾಡೋಕ್ಕಾಗಲ್ಲ. ಪೋಪನ ಆಯ್ಕೆ ಆಗೋ ಸಿಸ್ಟಮ್ಮೇ ಬೇರೆ. ದರ್ ಇಸ್ ಅ ಕಾಲೇಜ್, ಅದರಲ್ಲಿ ಭಾಳ ಜನ ಇನ್ವಾಲ್ವ್ ಆಗ್ತಾರೆ. ಬಿಷಪ್ಗಳು, ಕಾರ್ಡಿನಲ್ಸು, ತುಂಬ ಜನ ಬರ್ತಾರೆ. ಅವರೆಲ್ಲ ಬಂದು ಸಭೆ ಸೇರ್ತಾರೆ, ಚರ್ಚೆ ಮಾಡ್ತಾರೆ. ಇಲ್ಲಿ ರೋಮಲ್ಲಿ ಚರ್ಚೆಯ ನಂತರ ಆಯ್ಕೆ ಆಗುತ್ತೆ. ಆಯ್ಕೆ ಆದಮೇಲೆ ನಿರ್ದಿಷ್ಟವಾಗಿ ಇಷ್ಟು ಬರಬೇಕು ಓಟು ಅಂತಿದೆ. ಅಷ್ಟು ಬರದೇ ಇದ್ದರೆ ಆಯ್ಕೆಯನ್ನು ಅಸಿಂಧು ಮಾಡ್ತಾರೆ, ಮತ್ತು ಹೊಸ ಆಯ್ಕೆಗೆ ಹೋಗ್ತಾರೆ. ಅವರೇ ಇರ್ಬೋದು, ವಾಪಸ್ ಅವರು ಬರ್ಬೋದು, ಅವ್ರ ಹೆಸರು ಎಲ್ಲ ಆದ ಮೇಲೆ ಚರ್ಚಲ್ಲಿ ಅಲ್ಲೊಂದು ಅದೆಷ್ಟೋ ಶತಮಾನದ ಹಿಂದಿನ ಒಂದು 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 ನಳಿಕೆ, ಒಂದು ಪೈಪ್ ಇದೆ. ಅದರ ಒಳಕ್ಕೆ ಬಿಳಿಯ ಹೊಗೆ ಬರುವಂತೆ ಹೊಗೆ ಹಾಕ್ತಾರೆ ಚರ್ಚ್ ಒಳಗಡೆಯಿಂದ. ಆಯ್ಕೆ ಆದರೆ, ಆಗದಿದ್ದರೆ ಕರಿ ಹೊಗೆ ಬರೋ ಥರ ಹಾಕ್ತಾರೆ. ಓಕೆ, ಅದು ಸೂಚನೆ. ಆಗಿಲ್ಲ ಇನ್ನೂ ಆಯ್ಕೆ ಅಂತ. ಬಿಳಿ ಹೊಗೆ ಬಂದರೆ ಆಯಿತು, ಪೋಪ್ ಆಯ್ಕೆ ಆಯಿತು ಅಂತ ಲೆಕ್ಕಾಚಾರ. ಹೊರಗಡೆ ಜನ ಕಾಯ್ತಿರ್ತಾರೆ. ಈ ಮೈಸೂರಲ್ಲಿ ಮಹಾರಾಜರು ಬಂದ ತಕ್ಷಣ ಅಲ್ಲಿ ಒಂದು ಕಡೆಯಲ್ಲೆಲ್ಲ ಲೈಟ್ ಹತ್ಕೊಳತ್ತೆ ಅಂತಿದ್ರಲ್ಲ, ಹಂಗೆ ಆ ಲೈಟ್ ಇದ್ದರೆ ಮಹಾರಾಜರು ಇದಾರಂತೆ ಅಂತ ಅರ್ಥ. ಆಗ ಲೈಟ್ ಇಲ್ಲ ಅಂದರೆ ಮಹಾರಾಜ ಊರಲ್ಲಿ ಇಲ್ವಂತೆ ಅಂತ. ಓಕೆ, ಯಾರು ವಿಧಾನಸೌಧದಲ್ಲಿ ಮಾಡಿಸ್ಕಿಟ್ಸ್ಬಿಟ್ಟಿದೆ. ಆಮೇಲೆ ಯಾರು ಹೇಳ್ಬೇಡಿ, ಯಾರಿಗೂ ಸೀಕ್ರೆಟಾಗಿ ಇಟ್ಕೊಳ್ಳಿ, ಇದನ್ನು ಮಾಡಿಸ್ಕೊಂಡ್ಬಿಡ್ತಾರೆ ಈ ಆಧುನಿಕ ಮಹಾರಾಜರುಗಳು. ನಂಬಕ್ಕೆ ಬರಲ್ಲ ಇವ್ರನ್ನ. ನಂದು ಒಂದು ಇರಲಿ ತಗೋ ಅಂತ ಲೈಟು. ಇದು ಮೆಥಡು. ಹಾಗಾಗಿ ಟ್ರಂಪ್ ಹೇಳೋಂಗೆ ತಾನು ಆಯ್ಕೆ ಮಾಡಿದ್ದೀನಿ ಅನ್ನೋದೆಲ್ಲ ಸ್ವಲ್ಪ ಓವರು. ಬಟ್ ಟ್ರಂಪ್ ಏನು ಮಾಡಿದ್ರು ಓವರ್ರೇ, ಎಲ್ಲದೂ ಕ್ರೆಡಿಟ್ ಅವರೇ ತಗೋ, ಎಲ್ಲ ಓವರ್ರೇ ಅವರು ಸಾಹೇಬರು. ಹಾಗಾಗಿ ಅದನ್ನು ಹಾಗೆ ಸ್ವೀಕಾರ ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಎಸ್.